ಮತ್ತೆ ಏನೇ ಅರ್ಜೆಂಟಾಗಿ ಎತ್ತಲನೂ ಓಡೋಯ್ತಾವಳೆ. ನನಗೂ ಗೊತ್ತಿಲ್ಲಪ್ಪ ಅದು ಎಲ್ಲೋಯ್ತಾಯ್ತೋ ಏನು ಕತೆಯೋ. ಏನೋ ಮಗಳಿಗಳು ಮಂತ ಕೊಯ್ತದೇನೋ. ಮಗಳು ಹೋಗು ತುಪ್ಪ ಹಾಕಿಲ್ಲ ಆದ್ರೂ ಹೋಗ್ಬಿಟ್ಟು ಕೇಳ್ಕೊಳಂದ್ರೆ ಏನಿದಿಲ್ಲ. ಹೋಗಿ ಕೇಳ್ಕೊಂಡು ಬಿದ್ದಿರಲಿ ಬಿಡು. ಅತ್ತೆ ಏನ ತರಬೇಕಾ ಹೋಗಿ? ಏನು ತರಬೇಕು? ತರಕ್ ತಾನೇ ಕಾಸೆಲ್ಲ ಐತೆ. ಎಲ್ಲನೂ ಹಾಳು ಬಿದ್ದೋಯ್ತು ನನ್ನ ಸಂಸಾರದ ಮೇಲೆ. ಅದು ಯಾವಳ ಕಣು ಬಿತ್ತು, ಅದು ಯಾವನ್ ಕಣು ಬಿತ್ತು ನನಗಂತೂ ಗೊತ್ತಿಲ್ಲ. ನನ್ನ 3 ಜನ ಮಕ್ಕಳು ನನ್ನ ಕೈ ತಪ್ಪು ಹೊಂಟೋಗ್ಬಿಟ್ರು. ಎಲ್ಲ ಮನೆಯಲ್ಲಿ ಇದ್ರಲ್ಲ ನೀವು, ನಿಮ್ಮಿಂದನೇ ಎಲ್ಲನೇ ಹಾಳು ಬಿದ್ದೋಗಿದ್ದು. ಹೆಂಗೋ ನಾನು ನನ್ನ 3 ಜನ ಮಕ್ಕಳು ಸಂದಕೆನ್ನೇ ಇದ್ವಿ ಮನೆಯಾಗೆ. ಇವಳು ಬಂದು ಎಲ್ಲ ಹೊಲ ಮನೆ ಮಾರಿಸಿದ್ಲು. ಅದು ಸಾಲದು ಅಂತ ಹೇಳ್ಬಿಟ್ಟು ನನ್ನ ಮಗಳು ಅವ್ನು ಯಾವನೋ ಕಿತ್ತೋಗಿರೋ ನನ್ನ ಮಗುನ ಪಿರುತಿ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡ್ಬಿಟ್ಲು. ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ಈಗ ದೊರಿದ್ರು ನನ್ನ ಮಗ. ಹೆಂಗೋ ನನ್ನ 2ನೇ ಮಗ ಭಾಳ ಒಳ್ಳೆನು ಅಂತ ಅನ್ಕೋತಿದ್ದೆ. ನನಗೂ ಬೆಲೆ ಕೊಡಿದಂಗೆ 8 ಸೇರ್ ಗಿಡ್ಕೊಂಡು ಓಡಾಡ್ತಾ ಇದ್ದ. ಆಳ್ ಬಿದ್ದೋಗ್ಲಿ ಬಿಡು, ಗಂಡ ಎಂಟಲ್ವಾ ಸಂದಕ್ಕಿದ್ದ ಆಳ್ ಬಿದ್ದೋಗ್ಲಿ ಅಂತ ಸುಮ್ಮನಾದ್ರೆ ಈಗ ಲೋಪರ್ನಲ್ ಮಗ ಇನ್ನೊಬ್ಳು ಯಾವಳನ್ನ ಕಟ್ಕೊಂಡ್ಬಿಟ್ಟು ಇನ್ನೊಂದು ಊರಾಗ ಸಂಸಾರ ಬೇರೆ ಉಡೋನಂತೆ. ಈ ಸಂಸಾರ ಉಡೋನೆ ಅಂತ ಅಂದ್ಮೇಲೆ ಇನ್ನೇನ್ ಮಾಡಕ್ಕಾಯ್ತದೆ? ಒಂದ್ ಮಾತು ಕೇಳ್ಕೊಂಡ್ಬಿಟ್ಟು ಬರ್ಬೇಕಲ್ಲ, ಅದು ಯಾವಳು ಏನು ಅಂತ ಹೇಳ್ಬಿಡು. ಅದಕ್ಕೆ ಹೋಯ್ತಾ ಇವನಿ. ಇದೇನತ್ತೆ ಹೇಳ್ತಾ ಇದ್ದೀರಾ? ಅಂದ್ರೆ ನನ್ನ ಮೈದ ಪೊದ್ದಿ ಗಂಡ ಇನ್ನೊಂದು ಮದುವೆ ಮಾಡ್ಕೊಬಿಟ್ಟವನ? ಅದಕ್ಕೆ ಯಾಕೆ 36 ಬಿಟ್ಕೊಂಡು ಕಿಸಿತ್ಯಾ? ಅಲ್ಲಿ ನನ್ನ ಮಗ ಲಾಳು ಮಾಡ್ಕೊಂಡು ಒಂದು ಜೀವನ ಅಂತ ಹೇಳ್ಬಿಟ್ಟು ನಾನು ಟೆನ್ಷನ್ ಆಯ್ತಿದ್ರೆ ಇವಳೊಬ್ಳು 36 ಬಿಟ್ಕೊಂಡು ಕಿಸ್ಕೊಂಡು ಕೇಳ್ತಾಳೆ. ಫಸ್ಟ್ ಹೋಗ್ಬಿಟ್ಟು ಅದು ಏನಾಯ್ತು ಅಂತ ವಿಚಾರಿಸ್ಕೊಂಬಿಟ್ಟು ಬರಬೇಕು. ಏನೇ ಆಗಲಿ ಮಕ್ಕಳೇ ಅಲ್ವಾ, ಒಂದು ಮಾತನ್ನ ಕೇಳಬೇಕಲ್ವಾ. ಅದು ಯಾವಳು ಏನು ಅಂತ ಹೇಳ್ಬಿಟ್ಟು ಅದು ಯಾವಳನ್ನು ತಗ್ಲಾಕೊಂಡವನು ನಮ್ಮ ಜಾತಿನೋ ಇಲ್ಲ ನಮ್ಮ ಜಾತಿ ಅಲ್ವೋ ಯಾರು ಗೊತ್ತು. ಆಮೇಲೆ ಎಲ್ಲ ದೊರಿದ್ರೆ ವಾಕರ್ಸ್ಕೊಬಿಡ್ತಾರೆ ಬಂದ್ಬಿಟ್ಟು. ಈಗಲೇ ನಮ್ಗೆ ದೊರಿದ್ರೆ ಬಂದರೆ ಸಾಕು, ಇರು ಹೋಗ್ಬಿಟ್ಟು ಬರ್ತೀನಿ. ಅಯ್ಯೋ ಯಾವ ಜಾತಿ ಆದ್ರೆ ಏನು ಹೇಳತ್ತೆ? ಹೆಂಗೋ 2ನೇ ಮದುವೆ ಮಾಡ್ಕೊಂಡು ನನ್ನ ಮೈದ ಸುಖವಾಗವನಲ್ಲ ಅಷ್ಟೇ ಸಾಕು. ಅಮ್ಮ ನೋಡ್ದೇನಮ್ಮ, ನೋಡ್ದಾ? ನೀನ್ ಯಾಕಮ್ಮ ಗಾಬರಿ ಆಗಿದ್ಯಾ? ಅಲ್ಲ ಪೊದ್ದಿಗೊಂಡ 2ನೇ ಮದುವೆ ಮಾಡ್ಕೊಂಡವನಿ ಅಂತಂದ್ರೆ ಆ ಪೊದ್ದಿ ಪರಿಸ್ಥಿತಿ ಅಷ್ಟೇನೇ ಕತೆ. ಕಣಮ್ಮ, ನಾವು ಬೀದಿಗೆ ಬಂದಂಗೆ ಅವಳನ್ವೇ ಬೀದಿಗೆ ಬಂದೇ ಬತ್ತಾಳೆ. ನೋಡ್ತಾ ಇರು, ನಮ್ಮನ್ ಎಷ್ಟು ಆಡ್ಕೊಂಡು ಹೋಗ್ಬಿಟ್ಲು ಕಿತ್ತೋದಳು. ನೋಡು ನಿನ್ನೆಲ್ಲನೂ ತಗ್ಲಾಕಿಸ್ಬಿಟ್ಟು ನಿನ್ನಿಂದ ಎಲ್ಲ ಸತ್ಯ ಬಾಯಿ ಬಿಡಿಸ್ಬಿಟ್ಟು ಹಾರ್ಟ್ ಪ್ರಾಬ್ಲಮ್ ಅಲ್ಲ ಅಂತ ಹೇಳ್ಬಿಟ್ಟು ನನ್ನ ಗಂಡನ್ನು ದೂರ ಮಾಡ್ಬಿಟ್ಟು ಏನೆಲ್ಲ ಮಾಡಿದ್ಲು. ಅದಕ್ಕೆ ನೀ ದೇವ್ರೇನೇ ಅವಳನ್ನ ಬೇಕಂತಾನೆ ನೀ ದೂರ ಮಾಡವನಿ. ಅಪ್ಪ ಸದ್ಯ ಕೊನೆಗೂ ದೇವ್ರಿಗೆ ನನ್ನ ಕಷ್ಟ ಏನು ಅಂತ ಹೇಳ್ಬಿಟ್ಟು ಅರ್ಥ ಹೋಗ್ಬಿಟ್ಟೈತ್ ಕಣಮ್ಮ. ಅದಕ್ಕೆ ನೀ ದೇವ್ರು ಅರ್ಥ ಮಾಡ್ಕೊಬಿಟ್ಟು ಎಲ್ಲಿಕ್ಬೇಕು ಅಲ್ಲಿ ಇಕ್ಕಿರೋದು ಅಲ್ವೇನಮ್ಮ? ಮಗಳೇ, ಆ ಮನೆಯಾಳಿಗೆ ದೇವರು ಸರಿಯಾಗಿ ನೆನೆಯ ಮಾಡವನಿ. ಇನ್ನೂ ಮಾಡ್ಬೇಕಿತ್ತು ಸರಿಯಾಗಿ. ಅಪ್ಪ ಸದ್ಯ ನನಗಂತೂ ಭಾಳ ಖುಷಿ ಆತೈತೆ. ನನ್ನ ಹುಡುಗಿಯನ್ನು ಮಗಳನ್ನ ದೂರ ಮಾಡಿರೋ ಅವಳಿಗೆ ದೇವರು ಸರಿಯಾಗಿ ನೆನೆಯ ಮಾಡವನಿ. ಎಳ್ನೇದೇನದು 8 ಮಾಡ್ಕೊಬಿಟ್ಟು ಹೆಂಗೋ ಪೊದ್ದಿಗೆ ಸೌತಿ ಬಂದ್ಬಿಟ್ಲು. ದಿನ ಹಬ್ಬ ನೆನೆಯ. ಅಮ್ಮ ನನಗಂತೂ ನೋಡಕ್ ಖುಷಿ. ಆ ಪೊದ್ದಿ ಗೋಳಾಡ್ತಾ ಇದ್ರೆ ನೋಡಕ್ ಖುಷಿ ಆಗೋಗ್ಬಿಟ್ಟೈತೆ ಕಣಮ್ಮ. ನನಗೆ ನೋಡಕ್ ಖುಷಿ ಆಗೋಗ್ಬಿಟ್ಟೈತೆ. ಬಾಮ ಒಂದ್ಕಿತ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರನಿ. ನೋಡಿ ಅಮ್ಮಿ ಹೋಗ್ಬಿಟ್ಟು ಬರನಿ. ಅವಳು ನನ್ನನ್ನು ಹೆಂಗೆ ಓಡಾಡಿಸ್ಬಿಟ್ಲು ಗೊತ್ತಾವತ್ತು ಆಸ್ಪತ್ರೆಗೆ ಕರ್ಕೊಂಡೋಗಿ. ಇನ್ನೂ ಬೇರೆ ಗೊತ್ತಿಲ್ಲ ವಿಷಯ. ಆಸ್ಪತ್ರೆಗೆ ಕರ್ಕೊಂಡೋಗಿ ಹಂಗೋ ಹಿಂಗೋ ಮಾಡಿ ಹೆಂಗೋ ಅಯ್ಯೋ ಅನಿಸ್ಬಿಟ್ಲು ಗೊತ್ತೇ ನನ್ನ. ಇವಾಗ ಅವಳನ್ನೇ ನೋಡಿ ನಾನು ಆಡ್ಕೊಂಡು ಹೋಗ್ತೀನಿ ನೋಡಿ. ಓಹೋ ನಾನು ಹೊಳ್ಬೇಕಾದ್ರೆ ನೋಗ್ತಿದ್ಲಲ್ವಾ, ಇವಾಗ ಅವಳೊಳ್ಳಿ ನಾನು ನೋಗ್ತೀನಿ. ಬಾಮಾ ಬಸಿ ಅರ್ಜೆಂಟಾಗಿ ಬಾಮ. ಪೊದಿ ಸಮಾಧಾನ ಮಾಡ್ಕೊಳ್ಳಿ. ನಿನ್ ಗಂಡ ಬರೋ ತನಕ ಸಮಾಧಾನ ಮಾಡ್ಕೊಳ್ಳಿ. ಏನು ಎತ್ತ ಅಂತ ಹೇಳ್ಬಿಟ್ಟು ನಿನ್ ಗಂಡ ಬಂದ್ಮೇಲೆ ಕೇಳಿವಂತೆ. ಅದು ಯಾಕೆ ಹಿಂಗೆ ಮಾಡ್ತಾವ ಅಣ್ಣಯ್ಯ ನನಗಂತೂ ಗೊತ್ತಿಲ್ಲ. ಕೇಳ ನೀರು ಬೊತ್ತನಲ್ಲ, ಬಂದಾಗ ಒಂದು ಮಾತು ವಿಚಾರಿಸ್ತಾನೆ. ಹಂಗೇನ ಒಪ್ಪಾಗಿದ್ರೆ ಪಂಚಾಯತಿ ಕಲ್ ಹಾಕ್ಬಿಟ್ಟು ಏನೋ ಒಂದು ನ್ಯಾಯ ತೀರ್ಮಾನ ಮಾಡಿದ್ರೆ ಆಯ್ತಲ್ವೇ? ನೀನು ಒಳ್ಳೆ ಗುಳ ಆಡ್ಕೊಂಡು ಇದು ಮಾಡ್ಕೊಂಡಿದ್ಯಾ. ಇರು ಬತ್ತದಲ್ಲ ಅಣ್ಣ ಮಾತಾಡೋಣ. ಮಗಳೇ ನೋಡ್ದೇನೆ ಹೆಂಗ್ ಓಡಾಡ್ಕೊಂಡು ಮನೆ ಮುಂದೆ ನೀ ಕುಂತ್ಕೊಬಿಟ್ಟವಳೆ. ಆಗ್ಬೇಕು ಈ ಮನೆಯಾಳಿಗೆ ಸರಿಯಾಗಬೇಕು. ಅವ್ನ ಗಂಡ ಇನ್ನೂ 3 ಜನ ಕಟ್ಕೊಬಿಟ್ಟು ಬರಬೇಕು. ಈಗ ನೋಡು ನನಗೆ ಅವಳು ಯಾರು ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಟ್ರೆ, ಅಂದರೆ ಇವಳು ಸೌತಿ ಯಾರು ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಟ್ರೆ ನಾನೇ ಕರ್ಕೊಂಡ್ಬಿಟ್ಟು ಮನೆಗೆ ಇಲ್ಲೇ ಇರು ಹೊಸ ಮನೆಗೆ ಅಂತ ಹೇಳ್ಬಿಟ್ಟು ಇರಿಸ್ಬಿಡ್ತೀನಿ. ಆವಾಗ ಪೊದ್ದಿ ಗೋಳಾಟ ನೋಡಬೇಕು, ಭಾಳ ಖುಷಿ ಆಯ್ತದೆ. ಕಣಮ್ಮ ನನಗೂ ಅಷ್ಟೇ ಕಣಮ್ಮ. ಹೆಂಗನ ಮಾಡ್ಕೊಂಡಿಡಬೇಕು. ನನ್ನ ಮೈದ ಇನ್ನೊಬ್ಬಳನ್ನ ಯಾರನ್ನ ಕಟ್ಕೊಂಡವನಿ ಅಂತ ಹೇಳ್ಬಿಟ್ಟು ನಾನು ನೋಡಿ ತಕ್ಷಣನೇ ನಾನು ಕರ್ಕೊಂಬಂದ್ಬಿಟ್ಟು ಮನೆಗೆ ಇರಿಸ್ಬಿಡ್ತೀನಿ. ಆರಾಮಾಗಿ ಸಂತೋಷವಾಗಿ ಇರುವಂತ ಹೇಳ್ಬಿಟ್ಟು. ಪೊದ್ದಿ ಬುಡೇಲೇ ಸಮಾಧಾನ ಮಾಡ್ಕಳೆ ಪೊದ್ದಿ. ಯಾವಾಗಿಂದ ಸುಮ್ಮನೆ ಸಪ್ಪ ಕುಂತ್ಕೊಂಡಿದ್ಯಾ ಹೇಳು ನೀನು? ನಿನ್ನ ಗಂಡ ಅಂತ ಕೆಲಸ ಮಾಡ್ತಾನ? ಇಲ್ಲ ಸುಮ್ಮನಿರೋ, ಯಾಕೆ ಯೋಚನೆ ಮಾಡ್ತೀಯಾ? ನಿನ್ನ ಲವ್ವರ್ ದೆಯ್ಯ ಇಲ್ವಾ? ನಿನ್ನ ಲವ್ವರ್ ದೆಯ್ಯನ ಕರೆದ್ಬಿಟ್ಟು ಅವಳು ಯಾವ ಅವಳ ಕಿತ್ತೋದಳು ಅವಳು ಸರಿಯಾಗಿ ಮಾಡ್ಸೋಣ. ನೀನು ಯಾಕೆ ಯೋಚನೆ ಮಾಡ್ಕೊಂತೀಯ? ನಿನ್ನ ಲವ್ವರ್ ದೆಯ್ಯ ಇರಬೇಕಾದ್ರೆ ಅದು ಹೆಂಗಿದ್ರು ಬಂದು ಸಹಾಯ ಮಾಡೇ ಮಾಡ್ತದೆ. ನೀನು ಇಷ್ಟೊಂದು ಬೇಜಾರಾಗಿದೆಯಾ ಅಂತ ಹೇಳ್ಬಿಟ್ಟು ಆ ದೆಯ್ಯಕ್ಕೆ ಏನೋ ಗೊತ್ತಾಗ್ಬಿಟ್ಟಿದ್ರೆ ಇಷ್ಟೊಂದು ಓಡ್ ಬಂದ್ಬಿಟ್ರದು. ಅದು ಎಲ್ಲೋಗೈತೋ ಏನೋ. ಇಲ್ಲ ಅಂದಿದ್ರೆ ಇಷ್ಟೊಂದು ಬಂದ್ಬಿಡೋದು. ಪೊದ್ದು ಬೇಜಾರು ಮಾಡ್ಕೋಬೇಡ ಪೊದ್ದು ಡಾರ್ಲಿಂಗ್ ಅಂತ ಹೇಳ್ಬಿಟ್ಟು. ಕಣ್ಲೆ ನೀನು ಹೇಳೋದು ಸರಿಯಾಗೇ ನೀ ಐತೆ. ನನ್ನ ದೆಯ್ಯ ನನಗೆ ಸಹಾಯ ಮಾಡೇ ಮಾಡ್ತದೆ. ನನ್ನ ಗಂಡ ಏನು ಮಾಡಿದ್ರು ನನಗೇನು ಯೋಚನೆ ಇಲ್ಲ. ಅಲ್ಲೋಡು ಇವೇನೇ ಮನೆಯಾಳಿಗಳು ಇಬ್ರು ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಬಿಟ್ಟವ್ರೆ. ನೀನು ವಾರ್ಗಿತ್ತೀನೋ ಅವರಮ್ಮ. ವಾ ಬರ್ಬೇಕು ಮಮತಾ ಅವರು. ಬನ್ನಿ. ಏನು ವಿಷಯ? ಏನೂ ಇಲ್ಲ, ನನ್ನ ಮೈದ ಇನ್ನೊಂದು ಮದುವೆ ಮಾಡ್ಕೊಂಡು ಬಂದ್ಬಿಟ್ಟವನಂತಲ್ಲ, ಅದಕ್ಕೆ ಇನ್ನೊಂದು ಎಂಟಿ ಹೆಂಗವಳೆ ಇನ್ನೊಬ್ಳು ವಾರ್ಗಿತ್ತಿ ಹೆಂಗವಳೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ಎಲ್ಲಿ ಕಾಣ್ತಾನೆ ಇಲ್ಲ. ಲೇ
ನಿನ್ ಮತ್ ಬೆಂಕಿ ಯಾಕ ಮುಚ್ಚೆ ಬಾಯಿ. ನಿನ್ಗೋಸ್ಕರ ಪೊದ್ದಿ ಏಸೆಲ್ಲ ಕಷ್ಟಪಟ್ಬಿಟ್ಟು ಏನೇನೆಲ್ಲ ಮಾಡ್ತಾಳೆ. ಆದ್ರೆ ನೀನು ನಿನ್ ಬಾಯಿಗೆ ಮುಣ್ಣಾಕ ಅವಳ ಸಂಸಾರ ಹಾಳಾಗೋಯ್ತೈತೆ ಅಂತ ಹೇಳಿದ್ರೆ 36 ಅಲ್ಲ ಬಿಟ್ಕೊಂಡು ಕಿಸ್ಕೊಂಡು ನಿಂತಿದ್ಯೇನೆ. ಕಿತ್ತೋದೊಳೆ ನಿನ್ಗಿನ್ನನುವೆ ಆ ಬೀರೆಗೆ ಹೋಗೋ ನಾಯಿಗಳು ಎಷ್ಟೋ ವಾಸಿ ಹೆಂಗನುವೆ ಇತ್ತವೆ. ಈ ಪೊದ್ದಿಗೆ ಹೇಳ್ತೀನಿ ನೋಡೇ ಪೊದ್ದಿ ತಿಳ್ಕ. ಇವಳು ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು ನನ್ನ ಮನೆ ಕೊಡಿಸ್ತೀನಿ ಒಳಗೆ ವಾಪಸ್ಸು ಅಂತ ಹೇಳ್ಬಿಟ್ಟು ಓಡಾಡ್ತಿದ್ದಲ್ಲ. ಇವಳು ಯೋಗ್ಯತೆ ಇವಾಗ ನಾ ತಿಳ್ಕೊಂಡು ತುಬ್ಬಕ್ಕೂ ನುಗ್ದು ಬಿಟ್ಬಿಡು. ಇವಳು ಯೋಗ್ಯತೆಗೆ ಇಷ್ಟು ಬೆಂಕಿ ಯಾಕ? ಓ ಹೊಟ್ಟೆ ಉರಿತಾ ಇರಬೇಕು. ಮತ್ತು ನಾನು ಬೀದಿಗೆ ಬಂದಾಗ ನನ್ನ ಗಂಡಂಗೆ ನಾನು ಹೊಲ ಮಾರ್ದೆ ಅಂತ ಹೇಳ್ಬಿಟ್ಟು ತಂದಾಕಿದಾಗ ಅವಾಗ ಸಂದಾಕಿತ್ತಾ ಪಾಪ, ಇವಾಗ ಸಂದಾಕಿಲ್ವಾ? ಓಯ್ ಏನೇ ಹೇಳು ನೀನು. ನನ್ನ ಗಂಡನೇನಿಯ ಇವತ್ತಲ್ಲ ನಾಳೆ ನಾವು ಒಂದಾಗೇ ಆಯ್ತೀವಿ. ಬದಲು ನಿನ್ನ ನೋಡ್ಕ. ನಿನ್ನ ಗಂಡ ಎರಡೆರಡು ಮದುವೆ ಮಾಡ್ಕೊಂಡು ಮೇಂಟೈನ್ ಮಾಡ್ತಾವನೆ. ಅದನ್ನ ಮೊದಲು ನೋಡ್ಕೊಂಡು ಸೊರು ಮಾಡ್ಕೊಳ್ಳೋದು ಕಲ್ತ್ಕ. ಬರೀ ಕಂಡೋರ್ ಮನೆಗೆ ಏನು ನಡೀತೈತೆ, ಕಂಡೋರ್ ಮನೆಗೆ ಸಹಾಯ ಮಾಡೋದಂಗೆ ಬರೀ ಇದೇನೇ ನೀ ಆಯ್ತಲ್ವಾ? ದೇವ್ರು ಸರಿಯಾಗೆ ಮಾಡವನೆ. ಹೊಸ ಮನೆಗೆ ಹೊಸ ಎಂತಿ ಬಂದ್ಬಿಡ್ತಾಳೆ ನನ್ನ ಮೈದುಂಗೆ. ಒಂದ್ಸಲ ಕರಿಯಮ್ಮ ಹೆಂಗೋಳು ನೋಡ್ಕೊಂಡು ಹೋಗ್ಬಿಡ್ತೀನಿ ಅತ್ಲಾಗೆ. ಲೇ ಮಮ್ತಿ ಮುಚ್ಕೊಂಡೋಗೆ. ನನ್ನ ಸಂಸಾರ ಹೆಂಗ್ ಸರ್ ಮಾಡ್ಕೋಬೇಕು ಅಂತ ನನಗೆ ಗೊತ್ತು. ಕಂಡೋರ್ ಸಂಸಾರನೇ ಸರ್ ಮಾಡ್ತೀನಂತ ಇನ್ನು ನನ್ನ ಸಂಸಾರ ಸರ್ ಮಾಡ್ಕೊಳ್ಳೋದು ಹೆಂಗೆ ಅಂತ ನನಗೆ ಗೊತ್ತಿಲ್ವಾ? ಬಂದ್ಬಿಟ್ಲಿಲ್ಲಿ ಅಳ್ಳಾಡ್ಸ್ಕೊಂಡು ಹೇಳೋಕೆ. ಕಂಡಿದ್ದೀನಿ ಹೋಗೆ. ಹೂನೆ ನನ್ನ ಗಂಡ 2ನೇ ಮದುವೆ ಮಾಡ್ಕೊಂಡು ಬಂದವನೆ. ಏನೇ ಮಾಡ್ತೀವಿ ಇವಾಗ? ಅವಳನ್ನು ಕರ್ಕೊಂಡು ನಮ್ಮನೆಗೆ ಇರಿಸ್ಕೊಂಡು ಜೊತೆಗೆ ಸಂಸಾರ ಮಾಡ್ತೀವಿ. ಅದನ್ನ ಕಟ್ಕೊಂಡು ನಿನ್ಗೇನು ಆಗ್ಬೇಕು? ನಿನಗೇನಾಗಬೇಕು? ಸುಮ್ಮನೆ ಇಲ್ಲಿಂದ ಹೋಗು. ಜೊಟ್ಟಿ ಜಾರಿ ನೆಲಕ್ಕೆ ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅಂತ ಹೇಳ್ಬಿಟ್ಟು ಅನ್ನೋ ಜಾತಿನಂತೆ. ಬಾ ಮಗಳೇ ಹೋಗಣ. ಹೆಂಗೋ ಅತ್ಲಾಗೆ ಸೌತಿ ಜೊತೆ ಸಂಸಾರ ಮಾಡ್ಕೊಂಡು ಸುಖವಾಗಿರ್ಲಿ ಪಾಪ. ಇವತ್ತು ನಿನ್ನ ಗಂಡ ಬತ್ತಾನೆ ಅಂತ ಅನ್ನಿಸ್ತದೆ. ಮುನ್ಸ್ಕೊಂಡು ಹೋಗಿದ್ರು ನಿಮ್ಮ ಅತ್ತೆಗೆ ಫೋನ್ ಹಾಕಿದ್ನಂತ ಬತ್ತೀನಿ ಅಂತ ಹೇಳ್ಬಿಟ್ಟು ಬಾ. ನಿನ್ನ ಗಂಡ ಪಾಪ ಅವನಿಗೂ ಹೇಳಿ ಬಂತು ಹೊಸಿ. ಇಂಥವ್ರಿಗೆಲ್ಲ ನೋಡಿದ್ರೆ ನಿನ್ನ ಗಂಡನೇ ಎಷ್ಟೋ ಹೊಸಿ. ಬಾ. ಹ್ಞೂ ಕಣೆ ಅಮ್ಮ, ನಾನು ಯಾವ ಪಾಟಿ ತಪ್ಪು ಮಾಡಿದ್ರು ನನ್ನ ಗಂಡ ಏನೂ ಒಂದಿದ್ದಂಗೆ ಸುಮ್ಕೆ ಅವನಲ್ಲ. ಅವನೇ ನೀ ಯಾವ ಪಾಟಿ ಒಳ್ಳೆಯವನು ಹೇಳು? ನನ್ನ ಗಂಡ ಅಲ್ವೇ? ಸರಿ ಕಣಮ್ಮ ನಡಿ. ಹೋಗನಿ. ಸಾಕು ನೋಡಿ, ಸಾಕಿಲ್ಲಿ ಎಲ್ಲನೂ ನಡಿ ಹೋಗೋಣ. ಅಯ್ಯೋ ನನ್ನ ವಾರ್ಗಿತಿ ಬಂದ ತಕ್ಷಣ, ಇನ್ನೊಂದು ಹೊಸ ವಾರ್ಗಿತಿ ಬಂದ ತಕ್ಷಣ ಫೋನ್ ಹಾಕು. ಇಲ್ಲ ಅಂತಂದ್ರೆ ಇವಳು ಅವಳಲ್ಲ ನಿನ್ನ ಫ್ರೆಂಡು ಪಾರಿ, ಇವಳು ತಾಗೊಂದು ಮಾತು ಇವಳು ಕಳ್ಸು. ಬಂದ್ಬಿಟ್ಟು ನಾನೇ ನೋಡ್ಬಿಟ್ಟು ಆರ್ತಿ ಎತ್ಬಿಟ್ಟು ಒಳಗಡೆ ಬಿಟ್ಬಿಟ್ಟು ಹೋಯ್ತೀನಿ. ಸರಿನಾ? ಬ್ಯಾಡ ಮಮತಾ, ಸುಮ್ಕೆ ನೀ ಕೆಣಕಕ್ಕೆ ಬರಬೇಡ ನೋಡು. ಸುಮ್ಮನೆ ಇಲ್ಲಿಂದ ತೊಲಗುದ್ರೆ ಸರಿ. ನನಗೆ BP ರೈಸ್ ಮಾಡಿಸ್ಬಿಟ್ಟೆ ಅಂತಂದ್ರೆ ನನ್ ಒಳ್ಳೆಯವಳಾಗಿರಲ್ಲ ನೋಡು. ಏನೋ ಪಾಪ ಅಂತ ಹೇಳ್ಬಿಟ್ಟು ಸುಮ್ಕಿದ್ದೀನಿ. ನಿನ್ನಂತ ಮನೆಯಾಳಿ ಅಂತೂ ನಾನಲ್ಲ. ನಾನೇನೋ ನಿನಗೆ ತೊಂದಿಕೆ ಕೆಲಸ ಮಾಡಲಿಲ್ಲ. ನಿನ್ನ ಮನೆ ಕಳ್ಕೊಂಡಿದ್ದು ನಿನ್ನ ಮನೆ ಕೊಡಿಸ್ಬೇಕು ಅಂತ ಎಷ್ಟು ಒದ್ದಾಡ್ದೆ ಗೊತ್ತಾ ನಾನು? ಇವಾಗ ಹಿಲ್ದಿರ ಆಟ ಎಲ್ಲ ನನಗೆ ಆಡ್ಕೊಂಡು ನನ್ನೇ ನೀ ಆಡ್ಕೊಂತಿದ್ಯಾ? ದೇವ್ರು ನೋಡ್ಕೊಂತಾನೆ. ಹೋಗಲೇ ಹೋಗೆ. ಬಾ ಮಗಳೇ, ಪಚ್ಚೆ ಕೊಲ್ಲಾಕ್ಬಿಟ್ಟು ಯಾಕೆ ಸಿಡಿಸ್ಕೊಂತೀಯ? ಬಾ, ಸರಿಯಾಗೈತೊಳ್ ದುರಂಗರಕ್ಕೆ. ಬಾ ಹೋಗನಿ. ಮೊದ್ಲು ನೀನು ಕ್ಯಾಕರ್ ಸುಗಿಬೇಕಲ್ಲೇ ಪದ್ದಿ. ನೀನು ಕ್ಯಾಕರ್ ಸುಗಿಬೇಕು ಅವ್ರಿಗಲ್ಲ. 3 ಬುಟ್ಟೊಳೆ ಏನಕ್ಕೆ ಬೇಕು ನಿಂಗೆ? 100 ರೂಪಾಯಿ ಉಸ ಬರೀ. ನಿಂದು ಏನಾಯ್ತು? ನೀನು ನೋಡ್ಕೊಳ್ಳೋದು ಬಿಟ್ಬಿಟ್ಟು ನೀನು ಯಾಕೆ ಅವಳಿಗೆ ಕೆಣಕ ಕೊಯ್ತಿದ್ಯಾ? ನಿನ್ನ ಮಕ್ಕಳು ಏನು ಕೊಳಕ್ಕೆ ಸಹಾಯ ಮಾಡ್ತೀಯ ನೀನು? ಯಾವಾಗೂ ಮನೆ ಬುಡಿಸ್ಕೊಡಕ್ಕಂತೆ, ಓಡಾಡೋದಂತೆ, ದೆಯ್ಯನ್ ಕಳ್ಸದಂತೆ, ಇದೆಲ್ಲ ಏನಕ್ಕೆ ಬೇಕು ನಿನಗೆ? ನಿನ್ನ ಜೀವನ ಏನೋ ನೀನು ನೋಡ್ಕೊಳ್ಳೋದು ಕಲ್ತ್ಕ. ಸುಮ್ಕೆ ಏನಿಯ ಆಳ ಬಿದ್ದೋಗ್ಲೇಳೆ ನಿನಗೇನೆ. ನೋಡ್ದಾ ಬಂದ್ಬಿಟ್ಟು ಹೆಂಗೆ ಆಡ್ಕೊಂತವಳು ನಿನ್ನ ಅಂತ ಹೇಳ್ಬಿಟ್ಟು ಇಷ್ಟು ಅವಮಾನ ಆದ್ರೂ ಮನೆ ಬುಡಿಸ್ಕೊಡೋದು ಅದೆಲ್ಲ ಬೇಕಾ? ಇದೇ ಕೊನೆನೇ. ಏನೋ ಮಾಡ್ಬಿಟ್ಟಿದ್ದೀನಿ ಬಿಡು. ಅತ್ಲಾಗೆ ಮನೇನ ನಮ್ಮ ಬಾವನ ಹೆಸ್ರಿಗೆ ಆಗೈತೆಲ್ಲ ಕೊಟ್ಬಿಡ್ತೀನಿ ಪತ್ರುವ. ಆಮೇಲೆ ಹೆಂಗೋ ಅವ್ರ ಹಣೆ ಮರ ಹಾಳು ಬಿದ್ದೋಗ್ಲಿ, ನನಗೇನಂತೆ. ಏನಾದ್ರೂ ಚಿಂತೆ ಮಾಡಲ್ಲ. ಅವ್ರ ಬಗ್ಗೆ ಕಂಡೋರ್ ಬಗ್ಗೆ ಯೋಚನೆ ಮಾಡಿ 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 ನನ್ನ ಸಂಸಾರಕ್ಕೆ ಏನಿಯ ಕೊಳ್ಳಿ ಬಿದ್ಬಿಟ್ಟೈತೆ. ಏನು ಮಾಡನಿ? ಅಯ್ಯೋ ನಂದು ನಾನು ನೋಡ್ಕೊಂಡ್ರೆ ಸಾಕಾಗೈತೆ. ನೀನು ಹೇಳೋದು ಸರಿನೇನಿಯ ಪಾರಿ. ಇನ್ನೊಂದ್ಕಿತ ನಾನು ಯಾರ ತಂಟೆಗೂ ಹೋಗಕ್ಕಿಲ್ಲ. ನನ್ನ ಪಾಡೋಗಿ ನಾನು ಸುಮ್ಕೇನಿಯ ಇದ್ಬಿಡ್ತೀನಿ. ಸಾಕು. ಆ ಬುದ್ಧಿಯ ಮೊದಲು ಕಲ್ತ್ಕ ನೋಡು. ಯಾರನ್ನ ನೋಡಿದವರು ಎಂಥ ಶತ್ರುಗಳಾದ್ರೂ ಬಂದ್ಬಿಟ್ಟು ಸಮಾಧಾನ ಮಾಡೋದು ನೋಡಿದ್ದೀನಿ. ಅಂತದ್ರ ಬಂದ್ಬಿಟ್ಟು ಅಮ್ಮ ಮಗಳಿಬ್ರು ಆಡ್ಕೊಂಡು ಹೋಯ್ತಾರಲ್ಲ. ಇನ್ನು ಎಂಥ ಮಾನವೀಯತೆ ಇಲ್ದಿದ್ದವರು ಅಂತ ಹೇಳ್ಬಿಟ್ಟು ನೀನೇ ಯೋಚನೆ ಮಾಡು. ಅದೇನೇಯ್ಯ ಅವಳ ಜಾಗದಾಗ ಏನಾದ್ರೂ ನೀನಿದ್ರೆ ಹಿಂಗೆ ಐತಿದ್ದ? ಅಯ್ಯೋ ನಮ್ಮ ಬಾವ ಯಾವಳನ್ನ ಕಟ್ಕೊಬಿಟ್ಟವನಂತೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಜಗಳ ಮಾಡಿ ತೆಗೆದು ಪಂಚಾಯತಿ ಕಲಾಕಿ ಅವಳನ್ನ ದೂರ ಮಾಡ್ಬಿಟ್ಟು ನಿನ್ನ ವಾರ್ಗಿತಿನ ಒಂದು ಮಾಡ್ಬಿಟ್ಟು ಬಂದ್ಬಿಡ್ತಿದ್ದೆ ಅಲ್ವಾ? ಇವಾಗ ಅವಳು ನೋಡಿ ಹೆಂಗ್ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳಿದ್ ಪದೇ ಉಗುತ್ತು ಬಿಟ್ಬಿಡು. ಎಲ್ಲರೂ ನಮ್ಮಂಗಿರಕ್ಕಿಲ್ಲ. ನಿನ್ ಗಂಡ ಬತ್ತನ ಶಾಂತಿಯಿಂದ ಮಾತಾಡ್ಬಿಟ್ಟು ಅದೇನೋ ಬಗೆಹರಿಸ್ಕೊಳ್ಳಿವಂತೆ. ಸುಮ್ಕಿರು. ಅವಣ್ಣ ಬರ್ಲಿ, ನಾನು ಮಾತಾಡ್ತೀನಿ. ನನ್ನ ಗಂಡ ಹೇಳಿದ್ಯೋನು ಎತ್ತ ಅಂತ ಹೇಳ್ಬಿಟ್ಟು. ಸರಿ ಬಿಡ್ಪಾರಿ, ಈಗಿತ ಹೇಳಿದೆಯಲ್ಲ ಬಿಡು. ನನ್ನ ಗಂಡ ಒಂದ್ಮೇಲೆ ಮಾತಾಡ್ಬಿಟ್ಟು ಏನು ಎತ್ತ ಅದೇನೋ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸ್ ನೋಡ್ಬೇಕಂತೆ. ಒಂದ್ಕಿತ ಕೇಳ್ತೀನಿರು ಅದೇನು ಎತ್ತ ಅಂತ. ಆ ಕೆಲಸ ಮಾಡು. ಕಂಡರು ಪೌಸ ಬರಿ ಬಿಟ್ಬಿಟ್ಟು ನಿಂದೇನು ನೀನು ನೋಡ್ಕ ಮೊದ್ಲು. ಸರಿ ಆಯ್ತು. ಸರಿ.